ಕರಾವಳಿಯಲ್ಲಿ ಅದೆಷ್ಟೋ ಕಾರಣಿಕ ಕ್ಷೇತ್ರಗಳಿವೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಕಷ್ಟ ಅಂತ ಬಂದವರ ಕೈ ಹಿಡಿದು ಮುನ್ನಡೆಸುವ ಸಾಸ್ತನದ ಗೋಳಿಗಡಿ ಕ್ಷೇತ್ರದಲ್ಲೀಗ ಹಬ್ಬದ ಸಂಭ್ರಮ. ಕೋಟಿ ಚೆನ್ನೈಯರೇ ಬ್ರಹ್ಮಬೈದರ್ಕಳರಾಗಿ ನೆಲೆ ನಿಂತಿರುವ ಗೋಳಿಗಡಿ ಕ್ಷೇತ್ರದ ವಿಶೇಷತೆ ಏನು ಅನ್ನೋದನ್ನ ನೀವೇ ನೋಡಿ. ಕಾರುಣ್ಯ ಕಣ್ಮಣಿ ಕಾರಣಿಕದ ಗುಣಮಣಿ ಮೇರು ಮಹಿಮ ಗೋಳಿಗರಡಿ ಪಂಜುರ್ಲಿ ನಿಂತೆ ಇಂದು ನಮ್ಮ ಮನದಲ್ಲಿ. ಕಾರುಣ್ಯ ಅರಬ್ಬಿ ಸಮುದ್ರಕ್ಕೆ ಚಾಚಿಕೊಂಡಿರುವ ಕರ್ನಾಟಕದ ಕರಾವಳಿಯಲ್ಲಿ 256 ಗರಡಿಗಳಿವೆ. ಈ ಪೈಕಿ ಉಡುಪಿ ಜಿಲ್ಲೆಯ ಸಾಸ್ತಾನದಲ್ಲಿರುವ ಗೋಳಿಗರಡಿಗೆ ಅಗ್ರಸ್ಥಾನವಿದೆ. ತುಳುನಾಡಿನ ವೀರ ಪುರುಷರಾಗಿರುವ ಕೋಟಿ ಚೆನ್ನೈಯರು ಬ್ರಹ್ಮ ಬೈದರುಕಳರಾಗಿ ನೆಲೆ ನಿಂತಿರುವ ಸಾಸ್ತಾನದ ಗೋಳಿಗರಡಿಯಲ್ಲೀಗ ಜಾತ್ರೋತ್ಸವದ ಸಂಭ್ರಮ. ಕೇಳಿ ಕೇಳಿರಿ ಸ್ವಾಮಿ ಪಂಜುರ್ಲಿ ಪುಣ್ಯಕತೆ ಗೋಳಿಗರಡಿಯ ದಿವ್ಯ ಕ್ಷೇತ್ರ ಮಹಿಮೆ. ತೌಳವರ ಸಿರಿ ದೈವ ಪರಿವಾರ ಶುಭ ಚರಿತೆ ಪೇಳುವೆನು ಪಾರಮ್ಯ ಕಥನ ಹಿರಿಮೆ. ವರ್ಷಂಪ್ರತಿಯಂತೆ ಈ ಬಾರಿಯೂ ಫೆಬ್ರವರಿ 22ರಂದು ಸಂಜೆ ಹೂವಿನ ಪೂಜೆ, ರಾತ್ರಿ ಗೆಂಡ ಸೇವೆ ಹಾಗೂ ಪಂಜುರ್ಲಿ ದೇವರ ಸಿರಿಸಿಂಗಾರದ ಕೋಲ ಸೇವೆ ನಡೆಯಲಿದೆ. ಫೆಬ್ರವರಿ 23ರಂದು ತುಲಾಭಾರ ಸೇವೆಯ ಮೂಲಕ ಜಾತ್ರೆ ಸಂಪನ್ನಗೊಳ್ಳಲಿದೆ. ಈ ಬಾರಿ ಫೆಬ್ರವರಿ 20ರಂದು ಶಿವರಾಯ ಮತ್ತು ಪರಿವಾರ ದೈವಗಳಿಗೆ ಬ್ರಹ್ಮ ಕಲಶಾಭಿಷೇಕ ನಡೆಯುತ್ತಿದೆ. ಗಿರಿಪತಿಯು ಧಾರಿಣಿಯ ಧರ್ಮ ದೀಪವ ಬೆಳಗ್ಗೆ ಸಿರಿಪತಿಯಳೊಂದು ದಿನ ಬಗೆ ಕೇಳಿದ. ವರದೈವ ಪಂಜುರ್ಲಿ ಶ್ರೀವರಾಹದ ಶಕ್ತಿ ಧರೆಗೆ ತೋರುವೆನೆಂದು ವಿಷ್ಣು ನುಡಿದ. ಹರಿನುಡಿಗೆ ಹರ ಹರುಷವನು. ಇಲ್ಲಿ 22ಕ್ಕೆ ಪ್ರಥಮವಾಗಿ ಸೇವೆ ಆವಾಗ 4 ಗಂಟೆಗೆ ಪ್ರಥಮವಾಗಿ ಶಿವರಾಯನಿಗೆ ಮತ್ತೆ ಅಮ್ಮನವರಿಗೆ ಹೂವಿನ ಪೂಜೆ. ಆವಾಗ ಹೂವಿನ ಪೂಜಾ ನಂತರದಲ್ಲಿ 10 ಗಂಟೆಗೆ ಗಂಡ ಸೇವೆ ಬೆಂಕಿ ಹಾಕುವಂತ ಪದ್ಧತಿ. ಅದು ಆಚಾರ ಹಾಕುವಂಥದ್ದು, ಗಣಪಯ್ಯ ಆಚಾರ ಅಂತ ಅವರು ಹಾಕೋದು. ಆದ ನಂತರ ಗಂಡ ಆದ ನಂತರ ನಮಗೆ ದರ್ಶನ ಸ್ಟಾರ್ಟ್ ಆಗ್ತದೆ. ದರ್ಶನ ಆಗಿ ಬಂದ ಮೇಲೆ ದರ್ಶನ ಆಗಿ ಗಂಡ ಆದ ನಂತರ ಎಲ್ಲ ಅನ್ನ ಸಂತರ್ಪಣೆಗೆ ಹೋಗ್ತಾರೆ. ಅನ್ನ ಸಂತರ್ಪಣೆ ಆದ ಮೇಲೆ ಪಂಜುರ್ಲಿ ಕೋಲ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಪಂಜುರ್ಲಿ ಕೋಲ ಸ್ಟಾರ್ಟ್ ಆಗಿ ಸಾಧಾರಣ ಒಂದು 6:30-7 ಗಂಟೆವರೆಗೆ ಕೋಲ ಇರ್ತದೆ. ತುಳುನಾಡಿನ ಪ್ರಧಾನ ಗರಡಿ ಎನಿಸಿಕೊಂಡಿರುವ ಸಾಸ್ತಾನದ ಗೋಳಿಗರಡಿಯಲ್ಲಿ ವರ್ಷದಲ್ಲೊಮ್ಮೆ ಹಾಲು ಹಬ್ಬ ನಡೆಯಲಿದ್ದು, ಫೆಬ್ರವರಿ ತಿಂಗಳಿನಲ್ಲಿ ಗೆಂಡ ಸೇವೆ, ಪಂಜುರ್ಲಿ ಕೋಲ ನಡೆಯುತ್ತೆ. ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯಿಂದಲೂ ಗೋಳಿಗರಡಿಗೆ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ವರ್ಷಂಪ್ರತಿಯಂತೆ ಇಲ್ಲಿ ಫೆಬ್ರವರಿ 22ಕ್ಕೆ ಬಹಳ ದೂರಿಂದ ಅಂದರೆ ಶೃಂಗೇರಿ, ತೀರ್ಥಹಳ್ಳಿ ಆ ಕಡೆಯಿಂದ ಭಕ್ತಾಭಿಮಾನಿಗಳು ಬಂದು ಅವರು ಸೇವೆ ಸಲ್ಲಿಸಿ ಹೋಗಿರುತ್ತಾರೆ. ಅವರ ಬೇಡಿಕೆಯನ್ನು ಶ್ರೀ ಕ್ಷೇತ್ರದ ದೈವಗಳು ಅವರ ಬೇಡಿಕೆಯನ್ನು ಈಡೇರಿಸುತ್ತಾರೆ. ಹಾಗೆ ಗೆಂಡ ನಂತರ ಪಂಜುರ್ಲಿ ಕೋಲ ಸೇವೆ ರಾತ್ರಿ 2 ಗಂಟೆ ನಂತರ ನಡೀತದೆ, ಬೆಳಿಗ್ಗೆ ತನಕ ಇರುತ್ತದೆ. ಹೆಚ್ಚು ಕಡಿಮೆ 2 ದಿನಕ್ಕೆ ನಮ್ಮಲ್ಲಿ ಅನ್ನ ಸಂತರ್ಪಣೆ, ಸಾಧಾರಣ 7,000 ಜನ ಅನ್ನಪ್ರಸಾದ ಊಟ ಮಾಡಿ ಹೋಗುತ್ತಾರೆ. ಎಲ್ಲವೂ ಭಕ್ತಾಭಿಮಾನಿಗಳ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆಯುತ್ತದೆ. ಸಾಸ್ತಾನದ ಬ್ರಹ್ಮ ಬೈದರುಕಳ ಗೋಳಿಗರಡಿ ಕ್ಷೇತ್ರ ಗೋಳಿ ಮರಗಳಿಂದಲೇ ತುಂಬಿಕೊಂಡಿತ್ತು. ಇದೇ ಕಾರಣದಿಂದಲೇ ಗರಡಿ ಕ್ಷೇತ್ರ ಗೋಳಿಗರಡಿ ಎಂದು ಕರೆಯಲಾಗ್ತಾ ಇದೆ. ಪಂಜುರ್ಲಿಯೇ ಪ್ರಧಾನವಾಗಿರುವ ಗೋಳಿಗರಡಿ ಕ್ಷೇತ್ರದಲ್ಲಿ ಒಟ್ಟು 5 ಪಂಜುರ್ಲಿ ದೈವಗಳಿವೆ. ಅದರಲ್ಲೂ ಇಲ್ಲಿರುವ ಒಂದು ಪಂಜುರ್ಲಿಯನ್ನ ಮೂಲ ಪಂಜುರ್ಲಿ ಎಂದು ಕರೆಯಲಾಗುತ್ತೆ. ಅಲ್ಲದೆ ಇಲ್ಲಿರುವ ಕುಲಪಂಜುರ್ಲಿ ಧರ್ಮಸ್ಥಳದಿಂದ ಇಲ್ಲಿಗೆ ಬಂದು ನೆಲೆಸಿದೆ ಎಂದು ಹೇಳಲಾಗುತ್ತೆ.
ಗೋಳಿಗರಡಿ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಗೋಳಿಗರಡಿ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನ ಹೇಳ್ಬೇಕಂತಿದ್ರೆ, ಇದು ಒಂಥರ ಗೋಳಿ ಮರಗಳಿರುವಂತ ಹಾಡಿಯಾಗಿತ್ತು. ಅರಣ್ಯ ಅತಿ ಹೆಚ್ಚು ಗೋಳಿ ಮರಗಳಿತ್ತು. ಈಗಲೂ ಕೂಡ ಸುಮಾರು 3-4 ಗೋಳಿ ಮರಗಳು ಈ ಹಾಡಿಯಲ್ಲಿದೆ. ಈಗ ನಿಮ್ಮ ಎದುರಿಗೆ ಕಾಣ್ತಾ ಇದ್ದೀರ ಪಕ್ಕದಲ್ಲಿರುವಂತ ಗೋಳಿ ಮರ. ಹಾಗೆ ಇನ್ನು ಅದು ಅಲ್ಲದಿದೆ. ಅದಕ್ಕಿಂತ ಮೊದಲು ಒಂದು ವಿಶಾಲವಾದಂತ ಗೋಳಿ ಮರ ಈ ಸ್ಥಳದಲ್ಲಿತ್ತು. ಸಾಧಾರಣ ಅದೆಷ್ಟೋ 300-400 ವರ್ಷಗಳಿಗೆ ಅತಿ ಹೆಚ್ಚು ಒಂದು ಆಯುಷ್ಯ ಇರುವಂತ ಆ ಮರ ನಂತರ ಅದು ಸತ್ತೋಯ್ತು. ಆ ನಂತರ ಈಗಲೂ ಕೂಡ ಈ ಗರಡಿ ಎದುರಿಗೆ ಒಂದು ಗೋಳಿ ಮರ ಇದೆ. ಈ ಗೋಳಿ ಮರದಿಂದಲೇ ಈ ಕ್ಷೇತ್ರಕ್ಕೆ ಗೋಳಿಗರಡಿ ಅನ್ನುವಂತ ಹೆಸರು ಬಂದಿದೆ ಬರ್ಲಿಕ್ಕೆ ಕಾರಣ. ಇವತ್ತು ಕೂಡ ಇಲ್ಲಿ ಗೋಳಿ ಮರ ಇದ್ದೇ ಇದೆ. ಸಾಸ್ತಾನದ ಗೋಳಿಗರಡಿಯ ಕ್ಷೇತ್ರಕ್ಕೆ ಸುಮಾರು 700ರಿಂದ 1000 ವರ್ಷಗಳ ಇತಿಹಾಸವಿದೆ ಎಂದು ಖ್ಯಾತ ಜ್ಯೋತಿಷಿ ಮಾಧವನ್ ಪೊದುವಾಳ್ ಅವರು ಪ್ರಶ್ನಾಚಿಂತನೆಯ ಮೂಲಕ ತಿಳಿಸಿದ್ದಾರೆ. ಕೋಟಿ ಚೆನ್ನಯ್ಯರ ಆರಾಧ್ಯ ದೈವವಾಗಿರುವ ನಾಗಬ್ರಹ್ಮನ ಕ್ಷೇತ್ರವೂ ಇಲ್ಲಿದೆ. ಕೋಟಿ ಚೆನ್ನಯ್ಯರು ಇಲ್ಲಿ ಬ್ರಹ್ಮ ಬೈದರ್ಕಳರಾಗಿ ನೆಲೆ ನಿಂತಿದ್ದಾರೆ. ಸಾಸ್ತಾನ ಎಂದ ತಕ್ಷಣ ನೆನಪಾಗುವುದೇ ಶ್ರೀ ಬ್ರಹ್ಮ ಬೈದರ್ಕಳ ಗೋಳಿಗರಡಿ. ಗೋಳಿಗರಡಿಗೆ ನಾವೆಲ್ಲ ತಿಳಿದ ಪ್ರಕಾರ 800ರಿಂದ 1000 ವರ್ಷದ ಇತಿಹಾಸ ಇದೆ. ಇಲ್ಲಿ ಮೂಲ ಪಂಜುರ್ಲಿ ಅನ್ನೋದನ್ನ ಕೇಳಿಕೊಂಡಿದ್ದೇವೆ. ಪಂಜುರ್ಲಿ ಪ್ರಧಾನವಾಗಿರುವಂತಹ ಈ ವ್ಯವಸ್ಥೆಯಲ್ಲಿ ನಂತರ ಸ್ಥಾಪನೆಗೊಂಡಂತ ಕೋಟಿ ಚೆನ್ನಯ್ಯರ ವ್ಯವಸ್ಥೆ ಕೂಡ ಇಲ್ಲಿ ಸ್ಥಾಪನೆಗೊಂಡಿದೆ ಅನ್ನೋದನ್ನ ನಾವು ಕೇಳ್ಕೊಂಡಿದ್ದೇವೆ. ಹೇಳ್ತಾರೆ ಪಂಜುರ್ಲಿ ಬೇರೆ ಕಡೆಯಿಂದ ಬಂದದ್ದು ಅನ್ನುವಂಥ ಪ್ರತೀತಿ ಕೂಡ ಇದೆ. ಆದರೆ ಕಳೆದ ಬಾರಿ ಪ್ರಖ್ಯಾತ ಜ್ಯೋತಿಷಿ ಶ್ರೀ ಮಾಧವನ ಪೊದುವಾಳ್ ಇವರಿಂದ ಬಂದ ಪ್ರಶ್ನೆ ಪ್ರಕಾರ ಇಲ್ಲಿನ ಪಂಜುರ್ಲಿ ಪ್ರಧಾನ ಪಂಜುರ್ಲಿ, ಮೂಲ ಪಂಜುರ್ಲಿ ಅಂತ, ಜೊತೆಯಲ್ಲಿ 5 ಕುಲ ಪಂಜುರ್ಲಿಗಳು ಧರ್ಮಸ್ಥಳದಿಂದ ಬಂದಂಥ ಒಂದು ಪಂಜುರ್ಲಿ ಸೇರಿ 5 ಕುಲ ಪಂಜುರ್ಲಿಗಳು ಕೂಡ ಅವರ ಜೊತೆಯಲ್ಲಿ ನೆಲೆ ನಿಂತಿರುತ್ತವೆ ಎಂದು ನಾವು ತಿಳಿದುಕೊಂಡಿರುತ್ತೇವೆ. ಪಂಜುರ್ಲಿ ಪ್ರಧಾನವಾದ ವ್ಯವಸ್ಥೆ. ನಂತರ ಕೋಟಿ ಚೆನ್ನಯ್ಯರ 256 ಗರಡಿಗಳಲ್ಲಿ ಇದು ಒಂದು ಕೂಡ ಪ್ರಧಾನ ಗರಡಿ. ಅವರು ಆರಾಧಿಸುವಂತ ನಾಗಬ್ರಹ್ಮನ ಸ್ಥಾನ ಕೂಡ ಇಲ್ಲಿ ಇರುವುದರಿಂದ ಬ್ರಹ್ಮ ಬೈದರ್ಕಳರಾಗಿ ಅವರು ಇಲ್ಲಿ ನೆಲೆ ನಿಂತಿದ್ದಾರೆ. ಗರಡಿ ಮನೆತನದ ಬಿಲ್ಲವ ಸಮುದಾಯದವರು ಕ್ಷೇತ್ರದ ಅರ್ಚಕರಾಗಿ, ಬಂಟ ಸಮುದಾಯದವರು ಮೊಕ್ತೇಸರರಾಗಿ ಗರಡಿ ಕ್ಷೇತ್ರವನ್ನ ಮುನ್ನಡೆಸುತ್ತಿದ್ದಾರೆ. ಕಷ್ಟ ಅಂತ ಬೇಡಿ ಬರುವ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುತ್ತಾ ಭಕ್ತರಿಗೆ ಸಂತಾನ ಭಾಗ್ಯ, ವಿವಾಹ ಭಾಗ್ಯವನ್ನಷ್ಟೇ ಅಲ್ಲ, ಬೇಡಿ ಬಂದ ಭಕ್ತರನ್ನ ಕೈಬಿಟ್ಟ ಉದಾಹರಣೆಯೇ ಇಲ್ಲ. ಬಂಟ ಸಮುದಾಯದವರು ಈ ಕ್ಷೇತ್ರದ ಆಡಳಿತ ಮುಕ್ತೇಸರಾಗಿ ಅಂದಿನಿಂದ ಇವತ್ತವರೆಗೂ ಕೂಡ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಆದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದೆಷ್ಟೋ ಜನ ಮುಕ್ತೇಸರು ಬಂದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾವು ಗುರುತಿಸಬೇಕಾದಂಥ ನಮ್ಮ ಹಿರಿಯರು ಪೂಜ್ಯರಾದಂಥ ಶ್ರೀ ತೇಜಪ್ಪ ಹೆಗಡೆಯವರು. ಅವರು ಈ ಗರಡಿಯ ಬಗ್ಗೆ ಅತ್ಯಂತ ಪ್ರೀತಿ ಗೌರವವನ್ನು ಹೊಂದಿದ್ರು. ಇದರ ಏಳಿಗೆ ಆಗಬೇಕು, ಇದು ಮುಂದೆ ಕೂಡ ಭಕ್ತರಿಗೆ ಅನುಗ್ರಹ ಮಾಡುವಂತ ಶ್ರೀಕ್ಷೇತ್ರವಾಗಬೇಕಂತ ಕನಸು ಕಂಡ ಮುಕ್ತೇಸರ ವರ್ಗದಲ್ಲಿ ಅತ್ಯಂತ ಪ್ರಧಾನ ಮುಕ್ತೇಸರು ಶ್ರೀ ಬಾಳ್ಕುದ್ರು ತೇಜಪ್ಪ ಹೆಗಡೆಯವರು. ಸಾಸ್ತಾನದ ಬ್ರಹ್ಮ ಬೈದರ್ಕಳ ಗೋಳಿಗರಡಿ ಕ್ಷೇತ್ರವು ತುಳುನಾಡಿನ ದೈವಾರಾಧನೆಯ ಜೊತೆಗೆ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನ ಎತ್ತಿ ಹಿಡಿದ ಪವಿತ್ರ ಕ್ಷೇತ್ರ ಎನಿಸಿಕೊಂಡಿದೆ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಗೋಳಿಗರಡಿಯ ವಾರ್ಷಿಕ ಜಾತ್ರೋತ್ಸವ ವಿಭಿನ್ನ ಮತ್ತು ವಿಶಿಷ್ಟ. ದರ್ಶನ್ ಶೆಟ್ಟಿ ನಾರ್ಕಳಿ ಜೊತೆ ಅನಿಲ್ ಗುಣ್ಮಿ, ನ್ಯೂಸ್ ನೆಕ್ಸ್ಟ್ ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.